ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಆರೋಪ ದರ್ಶನ್ ಮೇಲೆ ಕೇಳೋಕ್ ಸಿಕ್ಕ ನಂತರದಲ್ಲಿ ಸ್ಯಾಂಡಲ್ವುಡ್ನ ಬಹುತೇಕ ಮಂದಿ ಈ ವಿಚಾರದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಮಾತನಾಡಿದ ಕೆಲವರು ಕೂಡ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿ ಮಾತನಾಡಿದ್ರು. ಆದ್ರೆ ದರ್ಶನ್ ಪರವಾಗಿ ನಿಂತವರು ಬಹಳ ಕಡಿಮೆ. ನಟಿ ಭಾವನಾ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್, ದರ್ಶನ್ ಪರವಾಗಿ ನಾನು ನಿಲ್ಲುತ್ತೇನೆ ಅಂತ ಹೇಳಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಟಿ ಭಾವನಾ ಎಕ್ಸ್ಕ್ಲೂಸಿವ್, ಕೊಲೆ ಆರೋಪಿ ದರ್ಶನ್ ಪರವಾಗಿ ನಾನು ನಿಲ್ತೇನೆ, ಸೆಲೆಬ್ರಿಟಿ ತಪ್ಪು ಮಾಡಿದ್ರೆ ನ್ಯಾಯಾಲಯ ಅದನ್ನ ತೀರ್ಮಾನ ಮಾಡಲಿ, ಕಾನೂನು ಹಾಗೆ ತನಿಖೆ ಪ್ರಕ್ರಿಯೆ ನಡೀಲಿ, ಅದಕ್ಕೆ ಮುಂಚೆನೆ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳೋದಿಲ್ಲ, ಒಪ್ಪೋದಿಲ್ಲ ಅನ್ನೋದು ಭಾವನಾ ಅವರ ವಾದ. ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಯನ್ನ ತಾವು ಯಾವ ರೀತಿ ನೋಡ್ತೀರಿ? ಆಗಬಾರದ್ದು ಆಗಿದೆ ಅನ್ನೋ ತರ ನೋಡ್ತೀನಿ ಖಂಡಿತವಾಗ್ಲೂ. ದಟ್ ಇಸ್ ನಾಟ್ ಸಮಥಿಂಗ್ ನೈಸ್. ಸೆಲೆಬ್ರಿಟಿ ಅನ್ಕೊಂಡವರು ಇಡೀ ರಾಜ್ಯದಲ್ಲಿ ಫ್ಯಾನ್ ಫಾಲೋವಿಂಗ್ ಹೊಂದಿರ್ತಾರೆ, ಅವರು ಈ ರೀತಿ ದುಡುಕಬಾರ್ದಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ದರ್ಶನ್ ಪರವಾಗಿ ನಾನು ನಿಲ್ತೀನಿ ಅಂತ. ಕಲೆ ಮತ್ತು ಕಲಾವಿದನ ಪರವಾಗಿ ನಾನು ಇರ್ತೀನಿ, ಚಿತ್ರರಂಗದ ಪರವಾಗಿ ನಾನು ಇರ್ತೀನಿ ಅನ್ನೋದ್ರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ನನ್ನಲ್ಲಿ. ಐ ವಿಲ್ ಸ್ಟ್ಯಾಂಡ್ ಬೈ ವಿತ್ ದೀಸ್ ವರ್ಡ್ಸ್ ಆಫ್ ಮೈಂಡ್. ಖಂಡಿತವಾಗ್ಲೂ ಭಾವನಾ ಅವರು ಈಗ ದರ್ಶನ್ ಪರವಾಗಿ ನಿಂತಿದ್ದಾರೆ. ನಟ ದರ್ಶನ್ ಪರವಾಗಿ ಚಿತ್ರರಂಗವೂ ನಿಲ್ಬೇಕಾಗಿತ್ತು, ಅನೇಕ ಕಲಾವಿದರು ನಿಲ್ಬೇಕಾಗಿತ್ತು ಅಂತ ತಮ್ಮ ಬಯಕೆಯ ಹೇಗೆ ಅಂತ ಕೇಳ್ತಿರೋದು ನಾನು. ಇಲ್ಲ, ನಾನು ಅದನ್ನ ಹೇಳ್ತಿಲ್ವಲ್ಲ. ಅದು ಅವ್ರವ್ರ ಇಷ್ಟ, ಅದು ಅವ್ರವ್ರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು, ಅವ್ರವ್ರ ಮನೋಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಯಾರನ್ನು ನಾವು ಒತ್ತಾಯ ಮಾಡಕ್ ಹೋಗಲ್ಲ, ಹೇಳಕ್ಕೂ ಆಗಲ್ಲ. ಭಾವನಾ ಅವರೇ, ನೀವು ದರ್ಶನ್ ಪರವಾಗಿ ನಿಲ್ತೀರಾ? ದರ್ಶನ್ ಅವರ ಪರವಾಗಿ ನಿಲ್ತೀನಿ, ಹೌದು. ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಆರೋಪ ದರ್ಶನ್ ಮೇಲೆ ಕೇಳೋಕ್ ಸಿಕ್ಕ ನಂತರದಲ್ಲಿ ಸ್ಯಾಂಡಲ್ವುಡ್ನ ಬಹುತೇಕ ಮಂದಿ ಈ ವಿಚಾರದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಮಾತನಾಡಿದ ಕೆಲವರು ಕೂಡ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿ ಮಾತನಾಡಿದ್ರು. ಆದ್ರೆ ದರ್ಶನ್ ಪರವಾಗಿ ನಿಂತವರು ಬಹಳ ಕಡಿಮೆ. ನಟಿ ಭಾವನಾ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್, ದರ್ಶನ್ ಪರವಾಗಿ ನಾನು ನಿಲ್ಲುತ್ತೇನೆ ಅಂತ ಹೇಳಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಟಿ ಭಾವನಾ ಎಕ್ಸ್ಕ್ಲೂಸಿವ್, ಕೊಲೆ ಆರೋಪಿ ದರ್ಶನ್ ಪರವಾಗಿ ನಾನು ನಿಲ್ತೇನೆ, ಸೆಲೆಬ್ರಿಟಿ ತಪ್ಪು ಮಾಡಿದ್ರೆ ನ್ಯಾಯಾಲಯ ಅದನ್ನ ತೀರ್ಮಾನ ಮಾಡಲಿ, ಕಾನೂನು ಹಾಗೆ ತನಿಖೆ ಪ್ರಕ್ರಿಯೆ ನಡೀಲಿ, ಅದಕ್ಕೆ ಮುಂಚೆನೆ ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳೋದಿಲ್ಲ, ಒಪ್ಪೋದಿಲ್ಲ ಅನ್ನೋದು ಭಾವನಾ ಅವರ ವಾದ. ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಯನ್ನ ತಾವು ಯಾವ ರೀತಿ ನೋಡ್ತೀರಿ? ಆಗಬಾರದ್ದು ಆಗಿದೆ ಅನ್ನೋ ತರ ನೋಡ್ತೀನಿ ಖಂಡಿತವಾಗ್ಲೂ. ದಟ್ ಇಸ್ ನಾಟ್ ಸಮಥಿಂಗ್ ನೈಸ್. ಸೆಲೆಬ್ರಿಟಿ ಅನ್ಕೊಂಡವರು ಇಡೀ ರಾಜ್ಯದಲ್ಲಿ ಫ್ಯಾನ್ ಫಾಲೋವಿಂಗ್ ಹೊಂದಿರ್ತಾರೆ, ಅವರು ಈ ರೀತಿ ದುಡುಕಬಾರ್ದಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ದರ್ಶನ್ ಪರವಾಗಿ ನಾನು ನಿಲ್ತೀನಿ ಅಂತ. ಕಲೆ ಮತ್ತು ಕಲಾವಿದನ ಪರವಾಗಿ ನಾನು ಇರ್ತೀನಿ, ಚಿತ್ರರಂಗದ ಪರವಾಗಿ ನಾನು ಇರ್ತೀನಿ ಅನ್ನೋದ್ರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ನನ್ನಲ್ಲಿ. ಐ ವಿಲ್ ಸ್ಟ್ಯಾಂಡ್ ಬೈ ವಿತ್ ದೀಸ್ ವರ್ಡ್ಸ್ ಆಫ್ ಮೈಂಡ್. ಖಂಡಿತವಾಗ್ಲೂ ಭಾವನಾ ಅವರು ಈಗ ದರ್ಶನ್ ಪರವಾಗಿ ನಿಂತಿದ್ದಾರೆ. ನಟ ದರ್ಶನ್ ಪರವಾಗಿ ಚಿತ್ರರಂಗವೂ ನಿಲ್ಬೇಕಾಗಿತ್ತು, ಅನೇಕ ಕಲಾವಿದರು ನಿಲ್ಬೇಕಾಗಿತ್ತು ಅಂತ ತಮ್ಮ ಬಯಕೆಯ ಹೇಗೆ ಅಂತ ಕೇಳ್ತಿರೋದು ನಾನು. ಇಲ್ಲ, ನಾನು ಅದನ್ನ ಹೇಳ್ತಿಲ್ವಲ್ಲ. ಅದು ಅವ್ರವ್ರ ಇಷ್ಟ, ಅದು ಅವ್ರವ್ರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು, ಅವ್ರವ್ರ ಮನೋಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಯಾರನ್ನು ನಾವು ಒತ್ತಾಯ ಮಾಡಕ್ ಹೋಗಲ್ಲ, ಹೇಳಕ್ಕೂ ಆಗಲ್ಲ. ಭಾವನಾ ಅವರೇ, ನೀವು ದರ್ಶನ್ ಪರವಾಗಿ ನಿಲ್ತೀರಾ? ದರ್ಶನ್ ಅವರ ಪರವಾಗಿ ನಿಲ್ತೀನಿ, ಹೌದು.